ತುಂಬ್ಕೊಂಡು ನಾವು ನೀರು ಕುಡಿಬೇಕು. ಹೆಂಗ್ ಕುಡಿಬೇಕು ನೀವೇ ಹೇಳ್ರಿ. ಒಂಚೂರು ಅಚ್ಚಕಟ್ಟಿಲ್ಲ, ಏನೂ ಇಲ್ಲ, ಚರಂಡಿ ಎಲ್ಲ ಪಜೀತಿ. ನೋಡಿ ಹಿಂಗೆ ತುಂಬ್ಕೊಂಡು ಕುಡಿಬೇಕಲ್ಲ ನಾವು ನೀರು. ಏನು ಮಾಡೋದು? ನೀರು ಬರಲ್ಲ, ಬರೇ ಕಸ, ಚರಂಡಿ, ಬರೇ ಸೊಳ್ಳೆ, ಅದು ಚರಂಡಿ ಹಚ್ಚಕತ್ತಿಲ್ಲ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಸ್ವಚ್ಛ ಭಾರತ್ ಎಂದು ಗಟ್ಟಿ ಧ್ವನಿಯಲ್ಲಿ ಘೋಷಣೆ ಕೂಗುವ ಪ್ರಧಾನಿ ನರೇಂದ್ರ ಮೋದಿ ಅವರೇನಾದ್ರೂ ಈ ವಾರ್ಡ್ ನೋಡಿದ್ರೆ ಆತಂಕಕ್ಕೆ ಒಳಗಾಗೋದು ಖಚಿತ, ನಿಶ್ಚಿತ. ವಾರ್ಡ್ ಸುತ್ತ ಎಲ್ಲಿ ನೋಡಿದ್ರೂ ಕಸದ ರಾಶಿಯ ದಿಗ್ಬಂಧನ. ಈ ಜನರಿಗೆ ಕುಡಿಯೋಕೆ ನೀರು ಸಿಗೋದು ಗಬ್ಬು ನಾರುವ ಚರಂಡಿ ಒಳಗೆ. ಇದೆಲ್ಲ ಕಷ್ಟಗಳ ಮಧ್ಯೆ ಬೀದಿ ನಾಯಿಗಳ ಆವಳಿಯನ್ನ ಎದುರಿಸುತ್ತಿರುವ ಈ ಜನ ಇರೋದು ದಿ ಗ್ರೇಟ್ ಸ್ಮಾರ್ಟ್ ಸಿಟಿ ತುಮಕೂರಿನ 29ನೇ ವಾರ್ಡ್ನ ಮರಳೂರು ದಿಣ್ಣೆಯಲ್ಲಿ. ಮರಳೂರು ದಿಣ್ಣೆಯ 29ನೇ ವಾರ್ಡ್ನ ಕರ್ಮಕಾಂಡ ಹೇಳಲು ಹೊರಟ್ರೆ ಒಂದು ದಿನ ಸಾಕಾಗಲ್ಲ ವೀಕ್ಷಕರೇ. ಮೂಲಭೂತ ಸೌಕರ್ಯವೇ ಇಲ್ಲದ ಈ ವಾರ್ಡ್ ಜನರ ಗೋಳು ಕೇಳೋರು ಯಾರು ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಡಿಯೋಕೆ ನೀರಿಲ್ಲ, ಬೀದಿ ದೀಪದ ವ್ಯವಸ್ಥೆ ಸರಿಯಾಗಿಲ್ಲ, ಅಸ್ವಚ್ಛತೆ ತಾಂಡವವಾಡ್ತಿದ್ರು ಅಧಿಕಾರಿಗಳು, ಜನಪ್ರತಿನಿಧಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 29ರ ಮರಳೂರು ದಿಣ್ಣೆ ಒಂಥರ ಸಮಸ್ಯೆಗಳ ಆಗಾರ ಅಂತಾರಲ್ಲ, ಆ ಥರ ಇರ್ತಕ್ಕಂಥ ಒಂದು ಬಡಾವಣೆ. ಇಲ್ಲಿ ಸರಿಸುಮಾರು 4 ರಿಂದ 4.5 ಸಾವಿರದಷ್ಟು ಎಲ್ಲ ಬಡವರು, ಕೂಲಿ ಕಾರ್ಮಿಕರು, ಪ್ರತಿ ವರ್ಗ ಕೂಡ ಇಲ್ಲಿ ವಾಸವಾಗಿರ್ತಕ್ಕಂಥ ಒಂದು ಪ್ರದೇಶ ಇದು ನಮ್ಮ ತುಮಕೂರು ಮಹಾನಗರ ಪಾಲಿಕೆ ಸೇರಿದಂತೆ ಇದು ತುಮಕೂರು ಸ್ಮಾರ್ಟ್ ಸಿಟಿ ವ್ಯಾಪ್ತಿಗೂ ಕೂಡ ಒಳಪಡುವಂತಹ ಒಂದು ಬಡಾವಣೆ. ಸ್ಮಾರ್ಟ್ ಸಿಟಿಗೆ ಈಗಾಗಲೇ ಸಾವಿರಾರು ಕೋಟಿ ಹಣ ಬಂದರೂ ಕೂಡ ನಮ್ಮ ಬಡಾವಣೆಗೆ ಈ ಅಭಿವೃದ್ಧಿ ಮಾಡಲಿಕ್ಕೆ ₹1 ಕೂಡ ಹಣ ಹಾಕಲಿಲ್ಲ. ಮತ್ತು ತುಮಕೂರು ಮಹಾನಗರ ಪಾಲಿಕೆ ಅಭಿವೃದ್ಧಿ ದೂರದ ಮಾತು, ಯಾವುದೇ ಒಂದೇ ಒಂದು ನಯಾ ಪೈಸೆ ಕೂಡ ನಮ್ಮ ವಾರ್ಡ್ನಲ್ಲಿ ಇವರು ಹಾಕಿ ಅಭಿವೃದ್ಧಿಯನ್ನು ಮಾಡಲಿಲ್ಲ. ನೀರಿನ ಪೈಪ್ಲೈನು ಹೇಗಾಗಿದೆ ಅಂತ ಹೇಳಿದ್ರೆ, ನೀರಿನ ಪೈಪ್ಲೈನ್ ಹೇಗಿದೆ ಅಂದರೆ ಇಲ್ಲಿ ನಮ್ಮ ರಾಜಸ್ಥಾನದ ಪುಷ್ಕರ್ ಅನ್ನೋ ಒಂದು ಮರಳುಗಾಡು ಪ್ರದೇಶದಲ್ಲಿ ಏನು ಮರಳು ತೆಗೆದು ನೀರು ಹಿಡಿತಾರೆ, ಆ ರೀತಿ ಗುಂಡಿಗಳಲ್ಲಿ ಟಬ್ಬಿಟ್ಟು ನೀರನ್ನು ಹಿಡಿಯುವಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಬಡಾವಣೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಎಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಚರಂಡಿಗಳು, ಸಿ ಚರಂಡಿಗಳು ಕುಸಿದು ಹೋಗಿ 5 ರಿಂದ 10 ವರ್ಷ ಆಗಿದೆ. ಈವರೆಗೂ ಕೂಡ ಸಿ ಚರಂಡಿಗಳನ್ನು ಅಭಿವೃದ್ಧಿ ಮಾಡಿಲ್ಲ. ಮತ್ತು UGD ಸಂಪರ್ಕ ಅದಕ್ಕೂ ಕೂಡ ಕೊಟ್ಟಿಲ್ಲ. ಮತ್ತು 24x7 ನೀರಿನ ಪೈಪ್ಲೈನ್ ಕೂಡ ಆಗಿದೆ, ಅದಕ್ಕೂ ಕೂಡ ಸಂಪರ್ಕಕ್ಕೆ ಚಾಲನೆಯನ್ನು ಕೊಟ್ಟಿಲ್ಲ. ಹೀಗೆ ನಮ್ಮ ಟೋಟಲ್ ಒಂದು 10 ರಿಂದ 13ರಷ್ಟು ಸಮಸ್ಯೆಗಳು ಈ ನಮ್ಮ ವಾರ್ಡ್ನಲ್ಲಿ ಇರ್ತಕ್ಕಂಥದ್ದು. ನಾವು ಎಷ್ಟೇ ಸರಿ ಕೂಡ ಸ್ಥಳೀಯ ಪಾಲಿಕೆಗೆ ನಾವು ಮನವಿ ಮಾಡಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಈವರೆಗೂ ಒಂದು ಪೂರಕ ಕ್ರಮವನ್ನು ಕೂಡ ಕೈಗೊಂಡಿಲ್ಲ. ಸ್ಮಾರ್ಟ್ ಸಿಟಿ, ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಘೋಷಣೆ ಆಗಿರ್ತಕ್ಕಂಥ ಸ್ಮಾರ್ಟ್ ಸಿಟಿ ಇದೆ, ಆ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ನಮ್ಮ ಬಡಾವಣೆಯನ್ನು ಅಭಿವೃದ್ಧಿ ಮಾಡ್ಬೋದಾಗಿತ್ತು. ಅದಕ್ಕೆ ಸ್ಥಳೀಯ ಶಾಸಕರು ಮತ್ತು ಹಿಂದಿನ ಮಾಜಿ ಸಂಸದರು ಅದನ್ನು ಈ ವಾರ್ಡ್ಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ತಗೊಳ್ಳೇ ಇಲ್ಲ. ಅವರಿಗೆ ಮನಸೋ ಇಚ್ಛೆ ಬಂದಂತಹ ಪ್ರಾಜೆಕ್ಟ್ಗಳನ್ನ, ಯೋಜನೆಗಳನ್ನೇ ಮಾಡಿದ್ರೆ ಹೊರತು ಅವರು ಯಾವುದೇ ಕಾರಣ ನಮ್ಮಂತಹ ಈ ಸ್ಲಮ್ ಅಂತ ಏನು ಈವರೆಗೂ ಸ್ಲಮ್ ಪಟ್ಟಿಲಿರ್ತಕ್ಕಂಥ ನಮ್ಮ ಬಡಾವಣೆಗಳೇನಿದ್ದಾವೆ, ವಾರ್ಡ್ಗಳೇನಿದ್ದಾವೆ, ಅದನ್ನು ಒಂದು ವಾರ್ಡ್ನೂ ಕೂಡ ತಗೊಳ್ಳಿಲ್ಲ. ಇಲ್ಲಿ ಚರಂಡಿಗಳಲ್ಲಿ ನೀರು ಕಸ ತುಂಬಿಕೊಂಡು ಅದನ್ನು ಮಕ್ಕಳು ಜ್ವರ ಬರ್ತಾ ಇದೆ ಅಂದರೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಾ ಇದೆ. ಅದನ್ನು ಕ್ಲೀನ್ ಮಾಡೋವಂತಹ, ಶುಚಿತ್ವ ಮಾಡೋಂಥ ಕಸ ನಿರ್ವಹಣೆಯಲ್ಲೂ ಕೂಡ ಫೇಲ್ಯೂರ್ ಇದೆ ನಮ್ಮ ತುಮಕೂರು ಸಿಟಿ ಕಾರ್ಪೊರೇಷನ್. ನಾನು ಈ ಸಂದರ್ಭದಲ್ಲಿ ಪ್ರಜಾಶಕ್ತಿಯ ಸುದ್ದಿವಾಹಿನಿ ಮುಖಾಂತರ ನಾನು ಸ್ಥಳೀಯ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಆಗ್ರಹವನ್ನು ಮಾಡ್ತೇನೆ. ನೀವು ಈ ಕೂಡಲೇ ನಮ್ಮ ಬಡಾವಣೆಗೆ ಈ ಇರ್ತಕ್ಕಂಥ ಸಮಸ್ಯೆಗಳನ್ನು ಕೂಡಲೇ ಇದನ್ನು ಪರಿಹರಿಸುವಂಥ ಒಂದು ಕೆಲಸವನ್ನು ಮಾಡಬೇಕು. ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೇನೆ. ಸರ್, ಇದು ನೀರಿನ ನಲ್ಲಿ, ಇಲ್ಲಿ ಕೆಳಗಡೆ ಇರೋದು, ಇದ್ರ ಪಕ್ಕದಲ್ಲೇ ಚರಂಡಿ ಇದೆ. ಕುಡಿಯೋಕ್ಕಂತ ಉಪಯೋಗಿಸ್ತೀವಿ ನೀರು. ಈ ಚರಂಡಿ ನೀರು, ಕುಡಿಯೋ ನೀರು ಎಲ್ಲ ಈಗ ಇಲ್ಲಿ ಏನಾದರೂ ಒಂದು ಪಾತ್ರ ಇಟ್ಕೊಂಡು ನಾವು ಇದರಿಂದ ನಾವು ಬಿಂಗಿಲಿ ತುಂಬ್ಕೊಂಡು ಇದು ಮಾಡಬೇಕು. ಈ ಥರ ಚರಂಡಿ ಪಕ್ಕದಲ್ಲಿ ಈ ಥರ ಎಲ್ಲ ನೀರಿನ ವ್ಯವಸ್ಥೆ ಈ ಥರ ಇದೆ. ಸರಿಯಾಗಿ ಅದರಲ್ಲೂ ನೀರು ಸರಿಯಾಗಿ ಬರೋಲ್ಲ. 15 ದಿನಕ್ಕೆ 20 ದಿನಕ್ಕೆ ಒಂದು ಸತಿ ನೀರು ಬರುತ್ತೆ. ಆಮೇಲೆ ಚರಂಡಿ ಅಂತ ಕ್ಲೀನ್ ಆಗ್ತಿಲ್ಲ ಈ ನಡುವೆ ಅಂತೂ. ಈಗ ಪಾಲಿಕೆಯಿಂದನೂ ಯಾರು ಬಂದು ಅವರು ಬರ್ತಾರೆ, ಅವ್ರಿಗೆ ಮನಸ್ಸಿಗೆ ಯಾವಾಗ ಬೇಕು ಅವಾಗ ಬರ್ತಾರೆ, ಬಂದು ಅವ್ರಿಗೆ ಇಷ್ಟ ಬಂದಂಗೆ ಮಾಡೋಗ್ತಾರೆ. ಬೇಕಾಬಿಟ್ಟು ಮಾಡಿ
ಒಂದ್ಸತಿ ಎತ್ತೋದ್ರೆ ಚರಂಡಿ ಕ್ಲೀನ್ ಮಾಡೋಕ್ಕಂತ ಬಂದರೆ ಅದು ಎತ್ಕೊಂಡು ಹೋಗೋಕೆ 15 ದಿನ ಬೇಕು. ಕ್ಲೀನ್ ಮಾಡೋಕ್ಕೆ ಬರೋದೇ 15-20 ದಿನಕ್ಕೆ ಒಂದ್ಸತಿ. ಅದು ಕಸ ಎತ್ಕೊಂಡು ಹೋಗೋಕೆ ಒಂದ್ಸತಿ ಅದೂ ಒಂದು ತಿಂಗಳು ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಪ್ರಜಾಶಕ್ತಿ ಟಿವಿ ಕ್ಯಾಮ್ರಾ ಮುಂದೆ ಈ ವಾರ್ಡ್ ಜನರು ಯಾವ ರೀತಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಈಗ್ಲಾದ್ರೂ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಕಣ್ಣಿದ್ರೆ ಈ ವಾರ್ಡ್ಗೆ ಬಂದು ವಿಸಿಟ್ ಮಾಡ್ಲಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.